ದೇವ್ರ ದರ್ಶನಕ್ಕೆ ಊರಿಂದ ಊರಿಗೆ ಬಂದಿರೋರಿಗೆ ಮೋಸ ಮಾಡಿದ್ರೆ ಕಣ್ಣನ್ ಮಕ್ಕಳು ನೀವು. ನಿಮ್ಗೆ ದೇವ್ರು ಒಂದ್ ಕಡೆ ಎಲ್ಲ ಒಂದ್ ಕಡೆ ಬತ್ತಿ ಇಕ್ತಾನೆ, ಇಕ್ಕಲ್ಲ ಅಂತ ಬಿಡ. ಕರೆಕ್ಟಾಗಿ ಮಾತಾಡಿ ಅಮ್ಮ. ನೀನ್ ಫಸ್ಟ್ ಅಲ್ಲ ಕಣ, ಏನಕ್ಕೂ ಕದ್ದೆ ನೀನು ಫೋನ್ನ? ಅದ್ರಿಂದ ಏನ್ ಸಿಕ್ತು? ದುಡ್ಡು. ಏನ್ ದುಡ್ಡು? ದುಡ್ಗೋಸ್ಕರ ಬೇಕಾದ್ರೆ ಜನ ಜೀವನ ತೆಗೆದು ಬಿಡ್ತೀಯ. ಹೌದು. ಹಾಯ್ ಹಲೋ ನಮಸ್ಕಾರ ಎಲ್ಲ ನಗು ಮುಗ್ಧ ಮನಸ್ಸುಗಳಿಗೆ ನಿಮ್ಮ ಆರ್ಜೆ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ವೆಲ್ಕಮ್, ಹಾರ್ಟ್ಲಿ ವೆಲ್ಕಮ್. ಫಾರ್ ದ ಫಸ್ಟ್ ಟೈಮ್ ಇವತ್ತು ನನ್ನ ಚಾನಲ್ನಲ್ಲಿ ಈ ಒಂದು ಪ್ರ್ಯಾಂಕ್ ಆಡಿಯೋನ ಪ್ಲೇ ಮಾಡ್ತಾ ಇದ್ದೀನಿ. ಇದನ್ನು ಕಳಿಸ್ಕೊಟ್ಟಿರೋರು ಒಬ್ಬರು ಫ್ಯಾನು. ಸುನೀಲ್, ನಿಮ್ಮ ಎಲ್ಲ ಸುನಿ ಟ್ರ್ಯಾಪ್ ಕಾರ್ಯಕ್ರಮ ನೋಡಿ ನಿಮ್ಮ ಕಾಗೆಗಳನ್ನೆಲ್ಲ ಕೇಳಿ ನಾನು ಕೂಡ ಒಬ್ರು ಪ್ರ್ಯಾಂಕ್ ಮಾಡಿದ್ದೀನಿ. ಇವ್ರು ನಮ್ಮ ಚಿಕ್ಕಮ್ಮನೇ. ಸೊ ಇವರೇನಪ್ಪ ಅಂತಂದ್ರೆ ಮಂತ್ರಾಲಯಕ್ಕೆ ಹೋಗಿ ಇವರ ಮೊಬೈಲ್ ಕಳ್ಕೊಂಡ್ಬಿಟ್ರು. ಕಂಪ್ಲೇಂಟು ಕೂಡ ಕೊಟ್ಟಿದ್ದಾರೆ. ಇದೇ ವಿಚಾರ ಇಟ್ಕೊಂಡು ನಾನು ಅವ್ರಿಗೆ ಒಂದು ಪ್ರ್ಯಾಂಕ್ ಮಾಡಿದ್ದೀನಿ. ಕೇಳಿ, ನಿಮ್ಗೆ ಇಷ್ಟ ಆದರೆ ಇದನ್ನು ನಿಮ್ಮ ಚಾನಲ್ ಹಾಕಿ ಅಂತ ನನಗೊಂದು ಆಡಿಯೋ ಕಳಿಸಿದ್ದಾರೆ. ಇದನ್ನು ನಾನು ರೈಟ್ನ ಪ್ಲೇ ಮಾಡ್ತಾಯಿದ್ದೀನಿ. ಇವ್ರ ಹೆಸರು ಬಂದು ಶಿಲ್ಪ ಅಂತೆ. ಬನ್ನಿ ಕೇಳೋಣ ಈ ಒಂದು ಪ್ರ್ಯಾಂಕ್ನ. ಹಲೋ ಹಲೋ ಹಲೋ, ಮಂತ್ರಾಲಯಮ್ಮ. ಹಾ ಹೇಳಿ. ಫೋನ್ ಸಿಕ್ಕಿದೆ ಒಂದು. ಹಾ, ಯಾವ್ದು ಸಿಕ್ಕಿದೆ ಫೋನು? ಹಾ, ಯಾರು ಹೇಳಿ ನೀವು? ಅದೇ ಶಿಲ್ಪ ಅಂತ ಕಂಪ್ಲೇಂಟ್ ಕೊಟ್ಟಿದ್ವಲ್ಲ. ಹಾ, ಹಾ ಈಗ ಫೋನ್ ನಿಮ್ಗೆ ಪಾರ್ಸಲ್ ಮಾಡ್ತೀನಿ. ಹಾ 3,000 ರೂಪಾಯಿ ಅಕೌಂಟ್ಗೆ ಹಾಕಿ. ಹೌದಾ? ಹಾ, ಹಾ ಸರಿ ಸರ್. ಕೊಡ್ತೀರಾ? ಹಾ, ಫೋನ್ ಇದು ಹೇಳ್ತೀನಿ. ಏನಪ್ಪ, ನಮ್ಮ ಹುಡುಗನಿಗೆ ಹೇಳ್ತೀನಿ, ಇದು ಹಾಕ್ತಾರೆ. ಇಲ್ಲ, 5 ನಿಮಿಷದೊಳಗಡೆ ನೀವೇ ಹಾಕಿ. ಇಲ್ಲ ಅಂದ್ರೆ ಫೋನ್ನ ಮಾರ್ಬಿಡ್ತೀನಿ. ಯಾಕೆ ಮಾರ್ಬಿಡ್ತೀರಾ? ನೀವು ಪೊಲಿಟಿಷಿಯನ್ ತಾನೇ ಇರೋದು. ನನ್ನ ಹತ್ರ ಇರೋದು ಫೋನು ಅಮ್ಮ, ನಿಮ್ ಫೋನ್ ನಮ್ಮ ಹತ್ರ ಇರೋದು. ಕರೆಕ್ಟಾಗಿ ಮಾತಾಡಿ ನೀವು. ಅದೇ ಸರ್, ನೀವ್ ಯಾರು ಹೇಳಿ ಫೋನ್ ಎತ್ಕೊಂಡಿರೋರ ಪೊಲಿಟಿಷಿಯನ್ ಅವರು? ಎತ್ಕೊಂಡಿರೋ ನಾನೇ. ಕದ್ದಿರೋರೇ ಫೋನ್ ಮಾಡ್ತಿರೋದು? ಕದ್ದಿರೋನೇ ಮಾಡ್ತಿರೋದು. ಹಂಗಂತ ಹೇಳಿ ಅದು ಬಿಟ್ಬಿಟ್ಟು ನೀವು ನಾವು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಸಿಕ್ಕಿದ್ದು ನಾವ್ ಅನ್ಕೊಂಡಿದೀವಿ. ಪೊಲೀಸ್ ಹತ್ರ ಹೋದ್ರೇಮೋ ಹೊಡೆದು ಹಾಕ್ಬಿಡ್ತೀನಿ, ಫೋನ್ನ ನೀರ್ಗೆ ಹಾಕ್ಬಿಡ್ತೀನಿ. ನನಗೂ ಬೇಡ ನಿಮ್ಗೂ ಬೇಡ ಅಂತ. ಹಾಕ್ಬಿಡಿ, ಹೋದ್ರೆ ಹೋಯ್ತು. ಅಲ್ಲಿಂದಾನೆ ಬಿಟ್ಬಿಟ್ಟು ಬಂದು ನಿಜ ತಲೆ ಕೆಡ್ಸ್ಕೊಳ್ಳೋಣ. 3,000 ರೂಪಾಯಿ ಅದಕ್ಕೆ ಕಳಿಸಿ ಕೊರಿಯರ್ ಮಾಡ್ತೀನಿ. ಫಸ್ಟ್ ನೀನ್ ಕೊರಿಯರ್ ಮಾಡಿ, ಆಮೇಲೆ ಬಂದ್ಮೇಲೆ ಫೋನ್ ಕಳಿಸ್ತೀನಿ. ನಿನ್ನ ನಂಬರ್ ನಾವೇ ದುಡ್ಡು ಕಳ್ಸಮ್ಮ. ಫೋನ್ ಹೋಯ್ತು, ದುಡ್ಡು ಹೋಗ್ಲಿ ಅಂತನ. ನನ್ ಮೇಲೆ ನಂಬಿಕೆ ಇಲ್ವಾ? ಕದ್ದಿರೋನ್ ಮೇಲೆ ಯಾಕೆ ನಂಬಿಕೆ? ಅಲ್ಲ, ಇಂತ ಮೋಸ ಮಾಡಿ ದೇವ್ರ ದರ್ಶನಕ್ಕೆ ಊರಿಂದ ಊರಿಗೆ ಬಂದಿರೋರಿಗೆ ಮೋಸ ಮಾಡಿದ್ರೆ ಕಣ್ಣನ್ ಮಕ್ಕಳು ನೀವು. ನಿಮ್ಗೆ ದೇವ್ರು ಒಂದ್ ಕಡೆ ಎಲ್ಲ ಒಂದ್ ಕಡೆ ಬತ್ತಿ ಇಕ್ತಾನೆ, ಇಕ್ಕಲ್ಲ ಅಂತ ಬಿಡ. ಕರೆಕ್ಟಾಗಿ ಮಾತಾಡಿ ಅಮ್ಮ. ನೀನ್ ಫಸ್ಟ್ ಅಲ್ಲ ಕಣ, ಏನಕ್ಕೂ ಕದ್ದೆ ನೀನು ಫೋನ್ನ? ಅದ್ರಿಂದ ಏನ್ ಸಿಕ್ತು? ದುಡ್ಡು. ಏನ್ ದುಡ್ಡು? ದುಡ್ಗೋಸ್ಕರ ಬೇಕಾದ್ರೆ ಜನ ಜೀವನ ತೆಗೆದು ಬಿಡ್ತೀಯ. ಹೌದು. ಹೋಗ್ ತೆಗಿಯೋಗು. ನೀನ್ ತೆಗಿಯಕ್ ಮೇಲೊಬ್ಬ ಅವನು ತೆಗಿತಾನೆ. ಆಯ್ತು, ನೀವು ದುಡ್ಡು ಕಳಿಸಿ, ನಿಮ್ನು ತೆಗಿತೀನಿ ಬೇಕಾರೆ. ನೀನ್ ಮೂಸಡಿ ನಮ್ಮನ್ ಮುಟ್ಟ ತಾಕತ್ತೈತೆ, ನೋಡ್ಕೋ ಹೋಗು. ಎಲ್ಲಿಂದ ಮಾತಾಡೋದು ನೀವು? ಅಲ್ಲಿಗೆ ಬರ್ತೀನಿ. ಬಾ, ನೀನ್ ತಾಕತ್ತಿದ್ರೆ ನೋಡ್ತೀನಿ. ಎಲ್ಲಿಗೆ ಹೇಳಿ? ಅಲ್ಲ, ನೀನ್ ಗೊತ್ತಲ್ವ ನಿನ್ಗೆ ಫೋನ್ ಇಟ್ಕೊಂಡಿದ್ರೆ ನಿನ್ ತಾಕತ್ತಿದ್ರೆ ಬಾ, ನೋಡೋಣ ನಮ್ಮನ್ನ ಹುಡಿಕೊಂಡು. ಅದೇ ಅಮ್ಮ, ಎಲ್ಲಿಗೆ ಬರ್ಲಿ? ಇಂಥ ಜಾಗ ಅಂತೇಳಿ ಅಲ್ಲಿ ಜಾಗಕ್ಕೆ ಬರ್ತೀನಿ, ಮನೆ ಮುಂದೆನೆ ಬರ್ತೀನಿ. ಅದೇ ಹೇಳಿದ್ದು, ನಿಮಗ್ ತಾಕತ್ತಿದ್ರೆ ಫೋನ್ ಇಟ್ಕೊಂಡಿದ್ಯಲ್ಲ, ಜಲ್ದಿ. ತಾಕತ್ತಿರೋದಕ್ಕೆ ಫೋನ್ ಎತ್ಕೊಂಡು ನಿಮ್ಗೆ ಅದೇ ಫೋನಿಂದ ಮಾಡಿರೋದು. ಅಯ್ಯ ಕಳ್ಳನ್ ಮಗನೇ, ಫೋನ್ ಕದ್ಬಿಟ್ಟು ನೀನು ಊತರ ಆಡ್ಬೇಡ. ಹೇಳು. ಅದೇ ಫೋನ್ ಬೇಕಾ ಅಲ್ಲ ಮಾರ್ಲಮ್ಮ? ನಾನು ಮಾರು. ಬೇಡ ಅಂತೀರಾ ನೀವು? ಹಾ, ಬೇಡ ಅಂತೀವಿ. ಕಳ್ಸೋ ಇದ್ರೆ ಆಮೇಲೆ ಬಂದು ದುಡ್ಡಿಸ್ಕೋ. 2,000 ಮಾಡಿ. 2 ರೂಪಾಯಿನೂ ಕಳ್ಸಲ್ಲ ಕಣ. ಫಸ್ಟ್ ಫೋನ್ ಕಳ್ಸೋ. ಫೋನ್ ಬಂದ್ಮೇಲೆ ಕೈಗೆ ನಮಗ್ ನಿಯತ್ ಐತೆ ಅಂದ್ರೆ ಭಗವಂತನ ಗೊತ್ತ ಕಳಿಸ್ತೀವಿ. ಅಮ್ಮ, ಇವೆಲ್ಲ ಮಾತಾಡೋದು ತಪ್ಪು. ನೀವು ನಾನು ಒಬ್ಬ ಒಳ್ಳೆ ಫ್ಯಾಮಿಲಿಯಿಂದ ಬಂದಿದ್ದೇನೆ. ಫ್ಯಾಮಿಲಿಯಿಂದ ಬಂದಿರೋನು ಪಾಪ ಊರಿಂದ ಊರಿಗೆ ದೇವ್ರ ದರ್ಶನ ಮಾಡಕ್ ಬಂದವ್ರೆ. ಅವ್ರ ಹತ್ರ ಇರುತ್ತೋ ಇರಲ್ವೋ, ನಾವ್ ಯಾಕೆ ಕದಿಬೇಕು ಅನ್ನೋ ಮನಸ್ಥಿತಿ ಇಲ್ದೇನೆ ಇನ್ನೊಬ್ರ ಫೋನ್ ಕದ್ದಿರ ಕಳ್ಳನ್ ಮಗ ನೀನು. ನೀನ್ ಯಾವ ಫ್ಯಾಮಿಲಿಯಿಂದ ಬಂದಿದ್ಯಾ? ಅದಕ್ಕೆ ನೀವು ಎಚ್ಚರಿಕೆ ಕೊಟ್ಟಿದ್ದೀನಿ. ಎಚ್ಚರಿಕೆಗಾರ ಇದು. ಎಲ್ಲೇ ಬೇರೆ ಕಡೆ ಹೋದಾಗ ಈ ತರ ಮಾಡಬೇಡಿ ನೀವು. ತಪ್ಪು ನಮ್ದಲ್ಲ, ನಿಂದು. ಯಾಕಂದ್ರೆ ನಿನ್ ನಂಬಿಕೆಯಿಂದ ಲೈಟ್ ಬಿಡಿ ಅಂದಿದ್ದಕ್ಕೆ ನಾವು ಲೈಟ್ ನ ಹೋಗ್ಲಿ. ಒಬ್ರು ಸಹ ನಾವು ಒಳ್ಳೆ ಜನ ಆಗಿದ್ದಕ್ಕೆ ಅವ್ನ ಸಹಾಯ ಆಗಿಂದ ಲೈಟ್ ಬಿಡಾಕೋದ್ವು. ನೀನ್ ಅದನ್ನ ಮಿಸ್ಯೂಸ್ ಮಾಡ್ಕೊಂಡು ಎತ್ಕೊಂಡಿದ್ಯಾ. ಅದಕ್ಕೆ ನಿನ್ ತಪ್ಪಿಡ್ಕೊಂಡು ನಮ್ಗೆ ನೀನು ವಾದ ಮಾಡೋ ಅವಶ್ಯಕತೆ ಇಲ್ಲ, ಸರಿನಾ? ಆಯ್ತಮ್ಮ, ನಮ್ಗೆ ಗೊತ್ತಾಯ್ತು ಈಗ. ಅದಕ್ಕೋಸ್ಕರನೇ ಫೋನ್ ನ ಬೇರೆ ಕಡೆ ಮಾರ್ಸಿಗ 12,000 ರೂಪಾಯಿ ನೀನ್ ಬೇರೆ ಕಡೆ ಅಲ್ದಲ್ಲ ಯಾರ್ಗಾರ ಕೊಟ್ಕೊ. ನಮ್ಗೆ ಅದ್ರ ಅವಶ್ಯಕತೆನೇ ಇಲ್ಲ. ಕೊಡೋದೇವ್ರು ಯಾವತ್ತಿದ್ರು ಕೊಡ್ತಾನೆ. ತಗೊಳ್ಳೋ ಶಕ್ತಿ ನಮ್ಗೆ ಐತಿ. ಇಂಥ ಫೋನ್ ಹೋದ್ರು ತಗೋತೀವಿ ನಾವು, ತಲೆ ಕೆಡಿಸ್ಕೊಳ್ಳಲ್ಲ. ನಮಗ್ ನಮ್ ದೇವ್ರ ಮೇಲೆ ನಂಬಿಕೆ ಐತಿ. ನಿಮ್ ತರ ಕಳ್ಬಿಟ್ಟು ಇಲ್ಲ ನಮ್ಗೆ. ಕರೆಕ್ಟಾಗಿ ಮಾತಾಡಿ ಅಮ್ಮ, ಇಲ್ಲಾಂದ್ರೆ ಮನೆ ಹತ್ರಕ್ಕೆ ಬಂದು ಜಗಳ ಆಡ್ತೀನಿ. ನೀನ್ ತಾಕತ್ತಿದ್ರೆ ಬರ.
ನಮ್ಮ ಮನೆ ಹತ್ರ ನಿನ್ ತಾಕತ್ತಿದ್ರೆ ನಿಜವಾಗ್ಲೂ ಬಾರ ನೋಡೋಣ. ಯಾವ ಊರು? ಮೈಸೂರು? ಹಾ ಮೈಸೂರು ಊರು ಹುಡಿಕೊಂಡು ನೀನ್ ಬಾ, ನೀನ್ ನೋಡೋಣ. ನಿನ್ ತಾಕತ್ತಿದ್ರೆ ಆಮೇಲೆ ಜಗಳ ಆಡಿದೆ. ಊರು ಹುಡಿಕೊಂಡಲ್ಲಮ್ಮ, ನಿಮ್ ಊರ್ ಫೋನ್ ನನ್ನ ಹತ್ರ ಐತೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ನನ್ನ ತಾಕತ್ ಬಗ್ಗೆ ನೀವು. ಎಲ್ಲ ಕದ್ಬಿಟ್ಟು ಕದ್ದಿರ ನಿನಗೆ ಎಷ್ಟು ಇರ್ಬೇಕಾದ್ರೆ ನೀಯತ್ತಿಂದ ಗೇಜಿ ಸಂಪಾದನೆ ಮಾಡಿ ತಗೊಳ್ಳೋದು ನಾವು. ನಮಗೆ ಎಷ್ಟಿಂದ ಎಷ್ಟು ನೀಯತ್ ತಾಕತ್ತಿರ್ಬೇಕು. ಫಿಲಮ್ ಅಲ್ಲಿ ಆಕ್ಟಿಂಗ್ ಮಾಡ್ದಂಗಲ್ಲ ಕುಂತ್ಕೊಂಡ್ ಮಾತಾಡೋದು. ನಾವು ಗೇಕ ತಿನ್ನೋರೇನೆ. ನಾವು ನಿಮ್ಮಂತ 100 ಜನಕ್ಕೆ ಜೀವನ ಮಾಡ್ಕೊಂಡು ಗೇಕೊಂಡು ತಿಂತಾ ಇರೋರು. ಕದ್ದಿ ಹತ್ರ ಸುಳ್ಳು ಹೇಳ್ತಾ ಇಂಥ ಸಂಪಾದನೆ ಮಾಡಲ್ಲ. 2,000-3,000 ದುಡಿತೀರಾ? ನಾ ದಿನಕ್ಕೆ 30,000 ದುಡಿದೀನಿ. ಅದೇ ಕದ್ದಿ ನೀನು ನೀಯತ್ತಿಲ್ದಿರ ಜೀವನ. ನಮ್ದು ಹಂಗಲ್ಲ, ನೀಯತ್ತಿಂದ ಸಂಪಾದನೆ ಮಾಡಿ ಸಾಕು ನಮ್ಗೆ. ಅದಕ್ಕೆ ನೀವು ನಮ್ ಜೊತೆನೆ ಕೆಲಸ ಸೇರ್ಕೊಳ್ಳಿ, ತಿಂಗ್ಳಿಗೆ 1 ಲಕ್ಷ ಆಗುತ್ತೆ. ಹೊರಗೆ ಕಿತ್ತೋಗೊಂಬಿಟ್ಕೊಡ್ತೀನಿ ಲೋಫರ್ ನನ್ ಮಗನೆ, ನಿನ್ ಜೊತೆ ಕೆಲಸ ಸೇರ್ಕೊಂತಂದ್ರೆ. ಅದೇ ದಿನಕ್ಕೆ ನಾನು 10-15,000 ದುಡಿತೀನಿ. ಕಟ್ ಮಾಡಿದ್ಮೇಲೆ ಮತ್ತೆ ಎಷ್ಟೇ ಸಲ ಕಾಲ್ ಮಾಡೋರು ರಿಸೀವ್ ಮಾಡಲಿಲ್ವಂತೆ. ಸೊ ಇಲ್ಲಿಗೆ ಈ ಒಂದು ಟ್ರ್ಯಾಪ್ನ ಮುಗಿಸ್ತಾ, ನೀವು ಈ ಥರ ಡೀಲ್ ಕಳಿಸ್ತೀರಾ ಅಥವಾ ನೀವು ಈ ಥರ ಯಾರಿಗಾದರೂ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಯಾವುದೇ ತೊಂದರೆ ಇಲ್ಲದೆ ಪ್ರ್ಯಾಂಕ್ ಮಾಡಿರ್ತೀರಾ ಅಂದರೆ ಆದ ಆಡಿಯೋನ ನಾನು ಕಳಿಸ್ಕೊಡಿ. ನಾನು ಚೆನ್ನಾಗಿದ್ರೆ ಅದನ್ನು ಖಂಡಿತವಾಗಿ ಪ್ಲೇ ಮಾಡ್ತೀನಿ. ಸೊ ನನ್ನ ವಾಟ್ಸಪ್ ನಂಬರು 6363465868. ಈ ನನ್ನ ವಾಟ್ಸಪ್ ನಂಬರ್ಗೆ ನೀವು ಆಡಿಯೋನ ಕಳಿಸ್ಬೋದು, ಅಥವಾ ಯಾರಿಗೆ ನಾನು ಟ್ರ್ಯಾಪ್ ಮಾಡಬೇಕು ಅವ್ರ ಹೆಸರು ಮೊಬೈಲ್ ನಂಬರ್ನ ಕಳಿಸ್ಕೊಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾರಿ, ನಗ್ತಾರಿ, ನಗಿಸ್ತಾರಿ. ಯಾಕಂದರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಗೋದು ಭೋಗ, ನಗಿಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಅದರಿಂದ ನಗ್ನಗ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ RJ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. RJ Sunil, prank calls.